ಅಲ್ಲೇ ಉಮಾ, ನಿಮ್ಮ ಸ್ವಂತ ದೊಡ್ಡಮ್ಮ ನಾನು. ನಿಮ್ಮಮ್ಮ ನನ್ನ ತಂಗಿ ಅಂಥವಳ ಹತ್ರಕ್ಕೆ ಯಾರನ್ನೋ ಕರ್ಕೊಂಬಂದು ನನ್ನನ್ನು ಬೆದರಿಸ್ತಾ ಇದೆಯಾ? ಬೆದರಿಸ್ತಾ ಇದೆಯೇನೆ? ಅವ್ರ ಕನಿಕ ಏನು ಸಂಬಂಧ? ನನ್ನ ಕನಿಕ ಸಂಬಂಧ. ಇವ್ರು ಯಾರು ನಮ್ಮಿಬ್ಬರ ಮಧ್ಯ ಬಂದು ಮಾತಾಡಕ್ಕ? ಕಳಿಸ ಫಸ್ಟ್ ಇವ್ರನ್ನ. ನಮ್ಮಿಬ್ಬರ ಮಧ್ಯೆ ನೂರಾರು ವ್ಯವಹಾರಗಳಿರ್ತವೆ, ನಾವೇ ಬಗೆಹರಿಸ್ಕೊಬೇಕು. ದಾರಿಗೆ ಹೋಗೋಕ್ಕೆಲ್ಲ ಏನೇ ಇಲ್ಲಿ ಕೆಲಸ ನಿಂಕ? ನಾನು ಏನು ಅಂದ್ಕೊಂಡಿದ್ನಲ್ಲ ನಿನ್ನ ಬಲೆ ಆದವಳು ನೀನು. ಬಲೆ ಮಿಂಚು ನಡೀತಾ ಇದೆಯಾ? ನಿಮ್ಮ ಅಂಡಿದ್ದಾಗ ಹಿಂಗಿರಲಿಲ್ಲ ನೀನು, ಇವಾಗ ಬಸ್ ಚೇಂಜ್ ಆಗಿಬಿಟ್ಟಿದ್ಯಾ ನೀನು. ಇವ್ರು ಯಾರಂತ ನಮ್ಮಿಬ್ಬರ ಮಧ್ಯೆ ಬಂದು ಮಾತಾಡಕ್ಕ? ನಾನಿದ್ದೀನಿ ನಿಮ್ಮ ದೊಡ್ಡಮ್ಮನ, ಇನ್ನೂ ಬದುಕಿದ್ದೀನಿ, ಸತ್ತಿಲ್ಲ. ನಾನು ಮದುವೆ ಮಾಡ್ತೀನಿ ನಿಂಕ. ನೀನು ಎಲ್ಲಿ ಕೊಟ್ಟರೆ ಚೆನ್ನಾಗಿತ್ತೀಯಾ, ಏನು ಮಾಡಿದ್ರೆ ಚೆನ್ನಾಗಿ ಎಲ್ಲ ನನಗೆ ತಿಳಿದು. ಇವ್ರನ್ನ ಫಸ್ಟ್ ಇಲ್ಲಿಂದ ಆಚೆ ಕಳಿಸ್ಬೇಕು ನೀನು. ಅಲ್ಲ ದೊಡ್ಡಮ್ಮ, ನಾನು ಒಬ್ಬಳೇ ಇರ್ತೀನಿ, ಈ ಒಡವೆ ಬೇಡ ನಿಮ್ಮ ಹತ್ರ ಇರಲಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ದೊಡ್ಡಮ್ಮನ ಅಂತ ನಂಬಿಕೆ ಇಕ್ಕೆ ತಾನೇ ನಾನು ಒಡವೆ ಕೊಟ್ಟಿದ್ದು. ನಾನು ಕೇಳ್ದಿರ ಮಾಡ್ದಿರ ಕುದಿಕ್ಬಿಟ್ರೆ ನಾನೇನು ಮಾಡೋದು? ನಾನು ಯಾರನ್ನ ಕೇಳೋದು? ನನ್ನ ಬಂದು ಕೇಳಿದ್ದಕ್ಕೆ ನೀನು ಹೆಂಗೆ ಮಾತಾಡಿದೆ? ಇನ್ನೂ 6 ತಿಂಗಳು ಆಗ್ತದೆ, ಹೋಗು, ಇವಾಗ ಬಿಡಿಸ್ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ನನಗೆ ಬೇಕು ಇವಾಗ ಒಡವೆ, ನನ್ನ ಮದುವೆ ಫಿಕ್ಸ್ ಆಗೈತೆ, ನನಗೆ ಬೇಕು ಒಡವೆ. ನಂಗೆ ಒಡವೆ ಬೇಡ. ನಾನು ಹೇಳಿದ್ನಲ್ಲೇ 6 ತಿಂಗಳು ಆಗ್ತದೆ ಬಿಡಿಸ್ಕೊಡ್ತೀನಿ ಅಂತ. ತಿರ್ಗೇನಕ್ಕೆ ಇವ್ರನ್ನ ಕರ್ಕೊಂಬಂದಿರೋದು? ಯಾರೇ ಇವರು? ಇವ್ರ ಕನಿಕ ಏನೇ ಸಂಬಂಧ? ನೀವು ಏನಂತ ನಂಗೆ ತಿಳಿಯೋದು ದೊಡ್ಡಮ್ಮ. ಅಲ್ಲ, ನಮ್ಮ ಅಮ್ಮನು ನಮ್ಮ ಅಪ್ಪನ ಸತ್ತೋದ್ಮೇಲೆ ನಾನು ನಮ್ಮ ಅಣ್ಣ ಎಷ್ಟು ಕಷ್ಟ ಬಿದ್ದಿದ್ರಿ. ನಮ್ಮ ಅಣ್ಣ ಎಷ್ಟು ಕಷ್ಟ ಬಿದ್ದವನೆ. ಒಂದು ದಿವ್ಸಕ್ಕೂ ಬಂದು ನೀವು ತಿಂದ್ರ ಉಂಡ್ರ ಹೆಂಗಿದ್ದೀರಾ ಅಂತ ತೆಗ್ದು ನೋಡಿಲ್ಲ ನೀವು. ಇವಾಗ ಬಂದ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಬೆಲ್ಲಿದ್ದ ಕಡೆ ಸೀಮಿಗಳು ಅಂತ ಅಂದ್ಬಿಟ್ಟು. ಇವಾಗ ಬೇಕಾಗಿರೋದಲ್ಲ ನಮ್ಮ ಸಂಬಂಧಗಳು ನಿಮ್ಗೆ. ನೋಡಿ ದೊಡ್ಡಮ್ಮ, ನೀನೇನು ಜಾಸ್ತಿ ಮಾತಾಡಬೇಡ. ನಾನು ನೋಡುವೆ, ನಾನು ಕೊಟ್ಬಿಡು, ನಾನು ತಿರ್ಗಿ ನಿಮ್ಮ ಸುದ್ದಿಗೆ ಬರಲ್ಲ. ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ಅಷ್ಟೇ. ಮುಚ್ಚ ಬಾಯಿ, ಸಾಕು, ಮುಚ್ಚು ಬಾಯಿ. ಓಹೋ, ಯಾರ್ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಇಲ್ಲಿ ನಮ್ಮನೆ ಕುಳಿಸೋಳು ತಡಿ. ಅವ್ರಿಗೆ ನಮ್ಗೆ ಏನೇ ಸಂಬಂಧ? ಕಳಿಸಿ ಅವ್ರನ್ನ. ನೀನು ನೋಡ್বে ತಾನೇ ನಾವು ಬಿಡಿಸ್ಕೊಡ್ತೀರಿ. ನಂಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಸಂಗೀತಕ್ಕ ಕೇಳಕ್ಕ, ಅಖಿಲಮ್ಮ ಕೇಳಮ್ಮ. ನೋಡಮ್ಮ, ಸುಮ್ಮನೆ ನಮ್ಕ ಮಾತುಕತೆ ಬೇಡ. ಆ ಮಗು ಹೊಡೆದ್ರೆ ಆ ಮಗು ಕೊಟ್ಬಿಟ್ಟೆ ಅಷ್ಟೇ. ಅವ್ರಿಗೆ ಯಾರು ಇದ್ದಿದ್ದ ಅನಾಥ ಮಗು. ಅವ್ರಿಗೆ ಮೋಸ ಮಾಡಿದ್ರೆ ನಿಮ್ಗಂತೂ ಒಳ್ಳೇದಾಗಲ್ಲ. ಕೊಟ್ಬಿಟ್ರಮ್ಮ, ನಾವು ಒಳ್ಳೆ ಮಾತಾ ಕೇಳ್ತಾ ಇದ್ರಿ, ಕೊಟ್ಬಿಟ್ರೆ. ಅಲ್ಲ, ಏನೋ ಒಂದು ನಂಬಿಕೆ ಮೇಲೆ ಒಡವೆ ಕೊಟ್ಟವಳು ನಿಮ್ಗೆ. ನೀವು ಮಾಡಿದ ಕೆಲಸ ಸರಿನಾ? ಅವ್ರಿಗೆ ಪರಿಸ್ಥಿತಿ ತಿಳಿದು ನೀವು ಇಂಥ ಕೆಲಸ ಮಾಡಿರ್ತೀರಲ್ಲ. ಆ ಹುಡುಗಿ ಒಡವೆನ ಕುದ್ವಿಕ್ಕಿ ಮನೆ ತಗೊಳ್ಳೋಂಥದ್ದೇನಿತ್ತು ನಿಮ್ಗೆ? ಒಂದು ಮಾತನ್ನ ಅವಳನ್ನ ಕೇಳ್ಬೋದಾಗಿತ್ತಲ್ಲ, ಏನಮ್ಮ ಹಿಂಗೆ ಮಾಡ್ತಾ ಇದ್ದೀರಿ ಅಂತ. ಅವ್ರ ಅಣ್ಣ ಇದ್ದಿದ್ರೆ ನೀವು ಹಿಂಗೆ ಮಾಡ್ತಾ ಇದ್ರಾ? ಅವ್ರ ಅಣ್ಣ ನಿಮ್ಮ ಸುಮ್ಮನೆ ಬಿಡ್ತಾ ಇದ್ನಾ? ಇವಾಗ ಯಾರು ಇಲ್ದಿರ ಬರೀ ಕೈ ನಿಂತೋಳು ನೋಡಿ, ಅದಕ್ಕೆ ನೀವು ಈ ಆಟಗಳಾಡ್ತಾ ಇರೋದು. ನಾವು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀರಮ್ಮ, ಒಡವೆ ಮಾತ್ರ ನೀವು ಕೊಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಇರೋರಲ್ಲ. ಇದಾದಮ್ಮ ನಮ್ಮ ಕಣ್ಣೆ ಬರ. ಬೇರೆಯವರೆಲ್ಲ ಬಂದು ನಮ್ಮನ್ನು ಬೈಯೋದು. ನೈ ಯಾವಳವಳ ಉಮಾ, ಬಿಡಿಸ್ಕೊಡ್ತೀರಿ ಹೋಗಿ. ಅವ್ರನ್ನ ಕರ್ಕೊಂಡು ಹೋಗಿ ಬಿಡಿಸ್ಕೊಡ್ತೀರಿ. ನಮ್ಮ ಹತ್ರ ಇವಾಗ ದುಡ್ಡಿಲ್ಲ, ದುಡ್ಡು ಬಂದ್ಮೇಲೆ ಬಿಡಿಸ್ಕೊಡ್ತೀರಿ. ನೋಡಮ್ಮ, ನಿನ್ನ ಹೆಸರೇನು ನಂಗೆ ತಿಳಿದು, ಅದೆಲ್ಲ ಆಗಲ್ಲ. ನಾವಿಲ್ಲೇ ಇರ್ತೀರಿ, ನೀವು ಹೋಗಿ ಒಡವೆ ಬಿಡಿಸ್ಕೊಂಬೋಗ್ರಿ. ನಮ್ಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಇವಾಗ ಈ ಆಟ ಆಡ್ತಾ ಇರೋರು ನೀವು ನಾಳೆ ಬೆಳಗ್ಗೆ ಕೊಡ್ತೀರಿ ಅನ್ನೋದೇನು ಗ್ಯಾರಂಟಿ? ಏನಮ್ಮ, ನೀನು ಕೊಟ್ಟಿದ್ದೀರಮ್ಮ ನಂಗೆ ಒಡವೆ? ನೀನು ಕೊಟ್ಟಿದ್ದೀಯ ಒಡವೆ? ನೀನು ಯಾರು ಮಧ್ಯಸ್ಥಿಗೆ ಬಂದಿರೋದು? ಅವಳು ಕೊಟ್ಟಿರೋದು ಒಡವೆ, ನೀನೆಲ್ಲ ಕೊಟ್ಟಿರೋದು. ಏನೋ ವಯಸ್ಸಾಗ ದೊಡ್ಡೋಳು ಅಂತ ಮರ್ಯಾದೆ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ನಿಂದು ತಿಕ್ಕ ಗಂಚಲಿಲ್ಲ? ಎಷ್ಟು ನಿಂತು ಗಂಚಲಿ? ಈ ಕಡೆಯಿಂದ ಕೊಟ್ಟಿದ್ದೀನಂದ್ರೆ ಗೂಬಿಡ್ಲಿಕ್ಕೆ ಹೆಂಗಿರ್ಬೇಕು, ತಲೆ ಗಿರ್ರ ಅಂದ್ಬಿಡ್ಬೇಕು. ನಡಿ ರಾಜಕೀಯ, ಮನೆ ಬೀಗ ಹಾಕ್ತೀನಿ. ಯಾರನ್ನೇ ಕೇಳಿ ಅವಳು ಒಡವೆ ಕುದ್ವಿಕ್ಕಿದ್ರೆ ನೀವು? ಯಾರನ್ನ ಕೇಳಿ ಕುದ್ವಿಕ್ಕಿದ್ರಿ ನೀವು? ಅವಳು ಕೇಳಿದ್ರಾ? ಕೊಟ್ಲಲ್ಲ ನಿಮ್ಕ, ದೊಡ್ಡ ಮನಸ್ಸಿಗೆ ನಿಂಕ. ಏನ ಬೇಡ ನಿಂಕ, ಅವಳನ್ನ ಮಾತು ಕೇಳಬೇಕು ಅಂತ. ಮಾನವಾಗಿ ಒಡವೆ ಕೊಟ್ಟರು ಸರಿ, ಇಲ್ಲ ಅಂತಂದ್ರೆ ಇಬ್ಬರನ್ನು ಎತ್ತಿ ಆಚೆ ಹಾಕ್ಬಿಟ್ಟು ಮನೆ ಬೀಗ ಹಾಕೊಂಡು ಹೋಗ್ತೀನಿ ನಾನು. ಅದೆಲ್ಲನ ಬಿದ್ದಿರ್ಬಿಡಿ ಬೀದಿ ಬಿಕಾರಿಗಳಂಗೆ. ನಮ್ಗೆ ಏನಾಗಬೇಕು, ನಮ್ಮ ಒಡವೆ ನಮ್ಗೆ ತಂದ್ಕೊಟ್ರೆ ಆಮೇಲೆ ನಿಮ್ಮ ಮನೆಗೆ ಬಂದು ಸೇರ್ಕೊಳ್ರಿ. ಬೀಗ ನಮ್ಮ ಹತ್ರ ಇರ್ತದೆ. ಏಯ್, ಏನೋ ಬಲ್ ಜೋರಾಗಿ ಮಾತಾಡ್ತಾ ಇದೆಯಾ? ಯಾಕ? ಯಾರು ಒಡವೆ? ನೀನು ನೋಡುವೆ ನಾನು ಎತ್ಕೊಂಬಂದಿದ್ದೀನ ನಾನು? ನಮ್ಮ ಒಡವೆ ನಾನು ಎತ್ಕೊಂಬಂದಿರೋದು, ಅವಳು ನನ್ನ ತಂಗಿ ಮಗಳು. ನೋಡ್ದೋಡಮ್ಮ, ನಂಗೆ ಯಾವ ಸಂಬಂಧನೂ ಇಲ್ಲ. ನೀನೇನ ಅನ್ಕೋ, ನನಗೆ ಬೇಕಾಗಿಲ್ಲ ನಿಮ್ಮ ಸಂಬಂಧ. ಸಾಕು ನಿಮ್ಮ ಸಹವಾಸ. ನೀವು ನಂಗೆ ಬಲೆ ಮರ್ಯಾದೆ ಮಾಡ್ತಾ ಇದ್ದೀರಾ. ಸಂಗೀತಕ್ಕ, ಈಸ್ಕೊಡಕ್ಕ ನಂಗೆ ಒಡವೆ. ಹಾಕಕ್ಕ ಆಚೆ ಇವ್ರಿಬ್ರು ಬೀಗ ಹಾಕಕ್ಕ ಮನೆ ಹೇಳ್ತೀನಿ. ಅವಾಗ ನಾ ಬುದ್ಧಿ ಬರ್ತೈತೇನ ಇವ್ರಕ್ಕ. ಸಿಂಚು ಅಕ್ಕ, ಹಾಯ್ ಬೇಬೀಸ್. ಯಾಕೆ ಶಾಕ್ ಹಾಕ್ಬಿಟ್ರಿ? ಅಲ್ಲೇ ನೀನು ನೋಡಿದ್ರೆ ನಿಂಗೆ ಬಿಡಿಸ್ಕೊಡ್ತಾ ಇದ್ನಿ ತಾನೇ? ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ನೀನು? ಲೇಯ್, ನಿಮ್ಮ ದೊಡ್ಡಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡಲಿ ದೊಡ್ಡಮ್ಮ? ನಾನು ಇದ್ದಿದ್ದೆ ಇವ್ರ ಮನೆಗ, ಇವರೇ ನಂಗೆ ಗಂಡು ನೋಡಿರೋದು. ನಾನೇ ಕೊಡಲಿ ಪೊಲೀಸ್ ಕಂಪ್ಲೇಂಟು? ನಿಮ್ಗಂತೂ ನಿಯತ್ತಿಲ್ಲ ಅಂತಂದ್ರೆ ನನಗೂ ನಿಯತ್ತಿಲ್ಲ. ನಾನು ನೋಡಿದ್ರೆ ನಂಗೆ ಕೊಟ್ಬಿಡ್ರಿ ದೊಡ್ಡಮ್ಮ. ನಂಗೆ ನಿಮ್ಮ ಸವಾಸನೆ ಬೇಡ. ಕಷ್ಟ ಆಗಲಿ ಸುಖ ಆಗಲಿ ನನ್ನ ಪಡಕ್ಕೆ ನಾನು ಎಲ್ಲ ಜೀವನ ಮಾಡ್ಕೊತೀನಿ. ನಿಮ್ಮ ಸುದ್ದಿಗಂತೂ ಬರಲ್ಲ. ಅಮ್ಮ ಬಾ, ಇಲ್ಲಿ ಕೂತ್ಕೋ ಬಾ. ಯಾಕೆ ನಿಂತ್ಕೊಂಡಿದ್ಯಾ? ಬಾ, ನಮ್ದೆ ಮನೆ ಬಾ. ಹೇಳ್ರಮ್ಮ, ಅದೇನೋ ಹರ್ಕತೆ, ಅದೇನೋ ಹೇಳ್ತಾ ಇದ್ರಲ್ಲ ಇಷ್ಟೊತ್ತು, ಅದೇನೋ ಹೇಳ್ರಿ. ಒಡವೆ ಕೊಡ್ತೀರಾ ಇಲ್ಲ ಮನೆಯಿಂದ ಆಚ್ಕೋತೀರಾ? ಏನು ಮಾಡ್ತೀರಾ? ಅಲ್ಲ, ಆ ಹುಡುಗಿಗೆ ಯಾರು ಇಲ್ಲ. ಅವ್ರ ಅಣ್ಣನ ನೋಡಿದ್ರೆ ಹಿಂಗಾಗೈತೆ. ಅತ್ತಿಗೆ ಅಂತ ಬಂದೋಳು ಆ ಕೆಲಸ ಮಾಡೋದ್ಲು. ಏನೋ ಆ ಹುಡುಗಿ ಕಷ್ಟ ಸುಖ ನೋಡೋಣಪ್ಪ ಅನ್ನೋದು ಬಿಟ್ಬಿಟ್ಟು ಆ ಹುಡುಗಿ ಕೊಟ್ಟಿರೋ ಒಡವೆನ ಕುದ್ಬಿಟ್ಬಿಟ್ಟು ನೀವು ಇಲ್ಲಿ ಮಜಾ ಮಾಡ್ತಾ ಇದ್ದೀರಾ? ಆ ಹುಡುಗಿ ಹೆಂಗಾದ್ರೂ ಇರಲಿ, ಅವಳು ಏನಾದರೂ ಆಗೋಗ್ಬಿಡ್ಲಿ. ದೊಡ್ಡದಾಗಿ ದೊಡ್ಡಮ್ಮನು ಅಂತ ಹೇಳ್ತಾ ಇದೆಯಲ್ಲ ನೀನು.
ಏನಕ್ಕೆ ದೊಡ್ಡಮ್ಮನಾಗಿರೋದು? ಹಾಂ, ಏನು ಪ್ರಯೋಜನ? 3 ಕಾಸು ಬೇಡ ನಿಮ್ಮ ದೊಡ್ಡಮ್ಮಂತನ. ನಿಮ್ಮ ಮಕ್ಕಳಿಗಷ್ಟು ಬೆಂಕಿ ಅಕ್ಕ. ಎಷ್ಟೊಂದು ನಂಬಿಕೆಯಿಂದ ಒಡವೆ ಕೊಟ್ಲಲ್ಲ, ಅವಳಿಗೆ ಹೋಯ್ತು. ಇರೋ ಪರಿಸ್ಥಿತಿ ಒಳಗೆ ನೀವೇ ಕೈಯಿಂದ ದುಡ್ಡು ಹಾಕಿ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು. ಅವಳ ಹತ್ರ ಇರೋದನ್ನ ಕಿತ್ಕೊಂಡು ತಿಂದಿದ್ದೀರಲ್ಲ, ನೀವೇನು ಮನುಷ್ಯರ ನೀವು? ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಒಬ್ಬೊಬ್ರಿಗೂ ಬಾರಿಸಿದ್ದೀನಂದ್ರೆ ಬರೆಗಳು ಬಂದ್ಬಿಡ್ಬೇಕು, ಹಂಗೆ ಬಾರಿಸ್ತೀನಿ. ನಾನು ನಿನ್ನೆ ಬಂದಾಗೆ ನೀವು ನನ್ನ ಒಡವೆ ನಾನು ಕೊಟ್ಟಿದ್ರೆ ಇಷ್ಟೆಲ್ಲ ಆತಾಯ್ತೇನು ದೊಡ್ಡಮ್ಮ? ಇದೆಲ್ಲ ಬೇಕಾಗಿತ್ತ ನಿಮ್ಗೆ? ಹಾಂ, ಇಂಥವ್ರಿಗೆಲ್ಲ ಹಿಂಗೆ ಮಾಡಿದ್ರೆ ನಮ್ಮ ಮರ್ಯಾದೆ ತಿಂದನ ಜೀರ್ಣ ಆಗೋದು. ಒಳ್ಳೆತನ ಕಾಲ ಇಲ್ಲ ಇವಾಗ. ಹೋಗ್ರಿ, ಒಡವೆ ಎಲ್ಲಿಕ್ಕಿದ್ರೆ ಎತ್ಕೊಂಬೋಗ್ರಿ. ಇವಾಗಿಲ್ಲಮ್ಮ ನಮ್ಮ ಹತ್ರ. ನಾವು ಒಡವೆ ಕುದಿಕ್ಬಿಟ್ಟು ಈ ಮನೆ ತಗೊಂಡಿದ್ದು. ಇವಾಗಿಲ್ಲ, ನಮ್ಗೊಂದು 6 ತಿಂಗಳು ವರ್ಷನೋ ಟೈಮ್ ಕೊಟ್ರಿ, ಅವಾಗ ಬಿಡಿಸ್ಕೊಡ್ತೀರಿ. ನಾವು ಇವಾಗ ಈ ಮನೆ ಮೇಲೆ ಬಂಡವಾಳ ಹಾಕ್ಬಿಟ್ಟಿದ್ದೀರಿ. ನಮ್ಮ ಹತ್ರ 1 ರೂಪಾಯಿ ಕೂಡ ಇಲ್ಲ. ಇವೆಲ್ಲ ನೀವು ಹೇಳು ಕುಡ್ದು ನಾವು ಕೇಳು ಕುಡ್ದು ಸುಮ್ಮನೆ ನಮ್ಮ ಹುಡುಗಿ ಒಡವೆ ನಮ್ಮ ಹುಡುಗಿ ಕೊಟ್ಬಿಡ್ಬೇಕು. ಇನ್ನೂ ನನ್ನ ಬುದ್ಧಿ ಗೊತ್ತಿಲ್ಲ. ಆದಿ ಬೀದಿವರೆಲ್ಲ ನೋಡಬೇಕು, ಮನೆ ಒಳಗಿರೋರೆಲ್ಲ ಈಚೆ ಬಂದು ನೋಡಬೇಕು. ಅಷ್ಟು ರಾಮಾಯಣ ಮಾಡ್ಬಿಡ್ತೀನಿ. ಇಬ್ಬರನ್ನೂ ಎಳೆದು ಆಚೆಗೆ ಹಾಕಿ ಮನೆ ಬೀಗ ಹಾಕ್ಬಿಟ್ಟು ಸ್ಟೇಷನಾಗ ಎತ್ಕೊಂಡೋಗಿ ಇಟ್ಬಿಡ್ತೀನಿ. ಯಾರು ಬಂದರೂ ಕೊಡಲ್ಲ, ಬೀದಿನಾಗ ಬಿದ್ದಿರಬೇಕು. ಏನಂತೀರಾ? ಹಾಂ, ಹೆಂಗೆ ಮಾಡ್ತೀರಾ? ಕೊಡ್ತೀರಾ ಒಡವೆ? ಮೇಡಮ್, ಇವಾಗಿಲ್ಲ ನಮ್ಮ ಹತ್ರ. ನಾವು ಬಿಡಿಸ್ಕೊಡ್ತೀರಿ. ಇವಾಗ ನಮ್ಮ ಹತ್ರ ಇಲ್ಲ. ಹೇಳಿದ್ದೆ ಕತೆ ಹೇಳ್ಬಿಡ್ರಿ ಆಯಿತಾ? ಸುಮ್ಮನೆ ಹೋಗಿ ಎತ್ಕೊಂಬಂದ್ಬಿಡ್ರಿ. ನಾವು ಅರ್ಜೆಂಟಾಗಿ ಹೋಗ್ಬೇಕು, ನಮ್ಮ ಕೆಲಸ ಐತೆ. ನಮ್ಮ ಅಣ್ಣನ ಮಗಂದು ಮತ್ತು ನಮ್ಮ ಅಕ್ಕನ ಮಗಂದು ಬರ್ತಡೇ ಐತೆ. ನಾವು ಕಾರ್ಡ್ ಹಂಚಕ್ಕೆ ಹೋಗ್ಬೇಕು. ಸುಮ್ಮನೆ ತಲೆ ತಿನ್ಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಮಾನವಾಗಿ ಒಳಗಡೆ ಹೋಗಿ ಒಡವೆ ತಂದು ಕೊಟ್ಟೆ ಅಷ್ಟೇ. ಲೇ ಉಮಾ, ನಿನ್ನಂತೂ ಸುಮ್ಮನೆ ಬಿಡಲ್ಲೇ, ಸುಮ್ಮನೆ ಬಿಡಲ್ಲ. ಸ್ವಂತ ದೊಡ್ಡಮ್ಮನಿಗೆ ಇಷ್ಟೊಂದು ಮೋಸ ಮಾಡ್ತೀಯನೇ ನೀನು? ನೀನು ಇಂಥವಳು ಅಂತ ನಾನು ಕನಸಾಗೂ ಅಂದ್ಕೊಂಡಿರಲಿಲ್ಲ. ಲೇ, ಕನಸಾಗೂ ಅಂದ್ಕೊಂಡಿರಲಿಲ್ಲ. ಅವಳು ಅಷ್ಟೇ, ನೀನು ಇಂಥ ಕಚ್ಚಡ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ದೊಡ್ಡಮ್ಮನಾದಳು ನನ್ನ ಕಷ್ಟ ಸುಖ ನೋಡ್ತಾಳೆ, ನನ್ನ ಕೆಟ್ಟದ್ದು ಬಯಸಲ್ಲ ಅಂತ ಅಂದ್ಕೊಂಡಿದ್ಲು. ಆದರೆ ನೀನು ಇಂಥ ಕಚ್ಚಡ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಎದ್ದೇಳ ಮೇಲೆ ಫಸ್ಟ್ ಹೋಗಿ ಒಡವೆ ತೀಸ್ಕೊಂಬ. ಜಾಸ್ತಿ ಮಾತಾಡಬೇಡ ನೀನು, ಮರ್ಯಾದೆ ಕೊಟ್ಟಷ್ಟು. ಎದ್ದೇಳ ಮೇಲೆ. ಸಿಂಚು, ಸುಮ್ಮನೆರು, ವಯಸ್ಸಿನಲ್ಲಿ ದೊಡ್ಡವರಲ್ಲ ಅವರು. ಅಮ್ಮ ಸುಮ್ಮನೆ ಇರಮ್ಮ, ಇಂಥವ್ರಿಗೆಲ್ಲ ಮರ್ಯಾದೆ ಕೊಡಬಾರ್ದು. ಎಷ್ಟೆಲ್ಲ ಮಾತಾಡ್ತಾಳೆ ನೋಡಮ್ಮ. ಸಂಬಂಧಿಕರಂತ ಏನಕ್ಕಮ್ಮ ಇರೋದು? ನಮ್ಮ ಕಷ್ಟದಲ್ಲಿ ಭಾಗಿಯಾಗುತ್ತೆ. ಅವ್ರಿಗೆ ಇರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಮಾಡಬೇಕಾ ಇವರು? ಹಾಂ, ಮಾಡಬೇಕೇನಮ್ಮ? ಏನೋ ಒಂದು ನಂಬಿಕೆಯಿಂದ ಒಡವೆ ಕೊಟ್ಲು ಪಾಪ. ಇವ್ರು ಈ ಕೆಲಸ ಮಾಡೋರಲ್ಲ, ಸರಿನೇನಮ್ಮ? ಹಾಂ, ಎದ್ದೇಳಮ್ಮ ಮೇಲೆ, ತೊಗೊಂಬೋಗಮ್ಮ ಒಡವೆ. ನೋಡ್ದಮ್ಮ, ಇವಾಗ ಒಡವೆ ಆದಷ್ಟು ಕದೇ ಈಚಿಗೆ ಬರುತ್ತೆ ನೋಡು. ಇಷ್ಟೊತ್ತು ಅಲ್ಲಾಡ ಇಟ್ಟಿದ್ರಿ ಇಲ್ಲಾಡ ಇಟ್ಟಿದ್ರಿ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಬರುತ್ತೆ ನೋಡು. ಲೇ ಸುಸ್ಮಿತಾ, ಎಲ್ಲಿಕ್ಕಿದೆ? ಅಲ್ಲೇ ಬೀರುವಾಗ ಬ್ಯಾಗ ಇಕ್ಕಿದೀನಿ ನೋಡಮ್ಮ ಎಲ್ಲನೂ. ಹಿಂದಳೆ ಲೇ ಉಮಾ, ಹಿಂದ. ಎಷ್ಟೊಂದು ಮೋಸ ದೊಡಮ್ಮ ನಿಮ್ಮ ಹತ್ರ. ನಾನು ಎಲ್ಲರನ್ನೂ ಕಳ್ಕೊಂಡು ಅನಾಥಲಾಗಿ ನಿಂತಿದ್ದೀನಿ. ನಾನು ಇದೇ ಬ್ಯಾಗಕ್ಕೆ ತಾನೇ ನಿಮ್ಗೆ ಒಡವೆ ಕೊಟ್ಟಿತ್ತು. ಕುದುವಿಕ್ಕಿದ್ದೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳ್ತೀಯ ದೊಡಮ್ಮ? ನನಗೆ ಏನು ಅನ್ಯಾಯ ಮಾಡಿದ್ನಿ ದೊಡಮ್ಮ? ನಂಗೆ ನೀವು ಬಿಟ್ಟರೆ ಇನ್ಯಾರವ್ರ ದಿಕ್ಕು? ನೀನೇ ನನ್ನ ಕಟ್ಕೈಯೋ ಕೆಲಸ ಮಾಡಿಬಿಟ್ಟಲ್ಲ ದೊಡಮ್ಮ. ಬಾಯ್ ಬಿಟ್ಟು ಕೇಳುತ್ತಿದ್ರೆ ನಿಂಗೆ ಕೊಟ್ಬಿಡ್ತಾ ಇದ್ನಲ್ಲ, ಇಷ್ಟೊಂದು ದೌರ್ಜನ್ಯ ಮಾಡೋದಕ್ಕಿನ್ನ. ಮನೆಗೆ ಇಟ್ಕೊಂಡು ಒಡವೆ ಇಲ್ಲ ಅಂತ ಹೇಳ್ತೀಯಲ್ಲ ದೊಡಮ್ಮ, ಎಷ್ಟು ಮೋಸ ದೊಡಮ್ಮ ನಿನ್ನ ಹತ್ರ. ಇನ್ನೊಂದ್ಸರಿ ನೀನು ಬಾಯಿಗೆ ಏನೋ ದೊಡಮ್ಮ ಅಂತ ಬಂದದಂದ್ರೆ ಬರ್ಗೆಳ್ದು ಬಿಡ್ತೀನಿ ಬಾಯಿ ಮೇಲೆ. ನೋಡ, ಇವತ್ತೇ ಲಾಸ್ಟು. ನಂಕನಿಕ ಯಾವ ಸಂಬಂಧನೂ ಇಲ್ಲ. ಬರ್ಕೊಡ್ತೀನಿ ಒಂದ್ಕಿತ ನೀನು ದೊಡಮ್ಮ ಅಂತ. ಬರಲ್ಲಮ್ಮ, ಬರಲ್ಲ. ಇನ್ಯಾವತ್ತೂ ಬರಲ್ಲ ಉಮ್ಮ ನಿಮ್ಮ ಬಾಕ್ಲಿಗೆ. ನನ್ನ ಪ್ರಾಣ ಇರೋವರೆಗೂ ಉಮ್ಮ ನಿಮ್ಮ ಬಾಕ್ಲಿಗೆ ಬರಲ್ಲ. ಕರ್ಕೊಂಡೋಗು. ಅದೆಷ್ಟು ದಿನ ಸಾಕ್ತೀಯ ನಾನು ನೋಡ್ತೀನಿ. ಅವಳೇನು ಎಳೆ ಮಗು ನಾನು ಸಾಕಕ್ಕೆ? ಹಾಂ, ಅವಳಿಗೂ ಬದುಕೋ ಶಕ್ತಿ ಐತೆ. ಬದುಕ್ತಾಳೆ ಅವಳು, ನಿಮ್ಗಿಂತಲೂ ಚೆನ್ನಾಗೇ ಇರ್ತಾಳೆ. ಈಸ್ಕೊಂಬ ಉಮ್ಮ, ಹೋಗೋಣ. ಅಮ್ಮ ಅಕ್ಕ ಬರ್ರಿ ಹೋಗೋಣ. ನೀನೇನಾದರೂ ಒಡವೆ ಕೊಡಲಿಲ್ಲ ಅಂತಂದಿದ್ರೆ ಇಬ್ಬರನ್ನೂ ಒದ್ದು ಸ್ಟೇಷನ್ಗೆ ಆಗ್ತಾಯಿದ್ದೆ, ಬಿದ್ದಿರ್ಬೇಕಾಗಿತ್ತಲ್ಲೇ. ಬನ್ನಿ ಹೋಗೋಣ.